ನವಗ್ರಹಗಳು ನಮ್ಮ ಜೀವನದ ಮೇಲೆ ಅತ್ಯಂತ ಪ್ರಭಾವ ಬೀರುತ್ತವೆ ಅಂತ ವೇದ ಶಾಸ್ತ್ರಜ್ಞರು ಹೇಳ್ತಾರೆ. ಪ್ರತಿ ಗ್ರಹ ವಿಭಿನ್ನ ಶಕ್ತಿಯನ್ನ ಹೊಂದಿದ್ದು ಅವುಗಳ ದುಷ್ಪರಿಣಾಮದಿಂದ ವಿಭಿನ್ನ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಇದು ಖಂಡಿತ ನಿಜ ಕೂಡ. ಹಾಗಿದ್ರೆ ನಾವಿವತ್ತು ಯಾವ್ಯಾವ ಗ್ರಹ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಸೂರ್ಯ. ಜ್ವರ, ವಾಂತಿ, ಹೃದಯ ಸಂಬಂಧಿ ಕಾಯಿಲೆಗಳು, ನೇತ್ರ ಹಾಗೇನೆ ಚರ್ಮ ರೋಗಗಳಿಗೆ ಇದು ಕಾರಣ ಆಗುತ್ತೆ. ಇದಕ್ಕೆ ಪರಿಹಾರ ಸೂರ್ಯ ನಮಸ್ಕಾರ ಮತ್ತೆ ಆದಿತ್ಯ ಹವನ. ಇನ್ನು ಚಂದ್ರ, ಮಾನಸಿಕ ಒತ್ತಡ, ಕಾಮಾಲೆ, ಚರ್ಮದ ಸಮಸ್ಯೆಗಳು, ವಿಷಬಾಧೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಚಂದ್ರನ ಶ್ಲೋಕ ಪಠನೆ, ಹಾಲಿನ ದಾನವನ್ನ ಮಾಡುವುದು. ಮಂಗಳ, ರಕ್ತ ದೋಷಗಳು, ರಕ್ತದೊತ್ತಡ, ಕೋಪ, ಆತುರ, ಮೂಳೆ ನೋವು, ಇದಕ್ಕೆ ಪರಿಹಾರ ಸುಬ್ರಹ್ಮಣ್ಯ, ನರಸಿಂಹ ಹಾಗೇನೆ ಆಂಜನೇಯರ ಪೂಜೆ. ಬುಧ, ತಲೆನೋವು, ರಕ್ತಹೀನತೆ, ಬುದ್ಧಿಮಾಂದ್ಯತೆಗಳು ಉಂಟಾಗುತ್ತೆ. ಇದಕ್ಕೆ ಪರಿಹಾರ ವಿಷ್ಣು ಸಹಸ್ರನಾಮ. ಇನ್ನು ಗುರುಗ್ರಹ, ಮಕ್ಕಳ ಸಮಸ್ಯೆಗಳು, ಮೂರ್ಛೆ, ಹೊಟ್ಟೆ ನೋವು, ಪರಿಹಾರ ದತ್ತಾತ್ರೇಯ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠನೆ. ಇನ್ನು ಶುಕ್ರ ಗ್ರಹ, ಮೂತ್ರ ರೋಗ, ಸಕ್ಕರೆ ರೋಗ, ಜನನೇಂದ್ರಿಯಗಳ ಸಮಸ್ಯೆ ಆಗುತ್ತೆ. ಇದಕ್ಕೆ ಪರಿಹಾರ ದೇವಿ ಸ್ತೋತ್ರಗಳನ್ನ ಪಠಿಸೋದು. ಇನ್ನು ಶನಿ, ಮಂದ ಬುದ್ಧಿ, ದೇಹದ ಊತ, ನರ ದೌರ್ಬಲ್ಯ ಉಂಟಾಗತ್ತೆ. ಹನುಮನ ಪೂಜೆ ಇದಕ್ಕೆ ಸೂಕ್ತ. ರಾಹು ಮತ್ತೆ ಕೇತು, ಭಯ, ದುಸ್ಸಾಹಸ, ಮಾನಸಿಕ ಅಸ್ಥಿರತೆ, ಪರಿಹಾರ ಕಾಲಭೈರವನ ಪೂಜೆ. ಶಾಸ್ತ್ರಜ್ಞರು ಹೇಳುವಂತೆ ನವಗ್ರಹಗಳ ಅನುಗ್ರಹವನ್ನ ಪಡೆಯೋದಕ್ಕೆ ಈ ಪಠಣಗಳು, ಪೂಜೆಗಳನ್ನ ಮಾಡೋದು ಆರೋಗ್ಯ ಮತ್ತೆ ಮಾನಸಿಕ ಶಾಂತಿಯನ್ನ ಕೂಡಿರೋದಕ್ಕೆ ಒಳಿತಾಗಿದೆ.